ಫೈನಲಿ ರೀಚ್ ಆದ್ವಿ. ಜಾಗ ಬಿಡಿ ಒಂದು ಸ್ವಲ್ಪ. ಈ ಕಟ್ಟು ಈ ಬಸ್ಸು ಈ ರಶ್ಶು. ಫೈನಲಿ ಅಂಜನಾದ್ರಿ ಸ್ಥಳಕ್ಕೆ ರೀಚ್ ಆದ್ವಿ. ಮುಂದೆ ಫ್ರೆಶ್ ಅಪ್ ಆಗಿ ಮತ್ತು ಅಲ್ಲಿಂದ ಮೇಲೆ ಹೋಗ್ಬೇಕು. ನಮ್ಮ ಬಾಸು ಆಟ ಆಡಿದಂಥ ಜಾಗ ಹುಟ್ಟಿ ಬೆಳೆದ. ಏನು ಸಮಸ್ಯೆ ಅಂದರೆ ಫ್ರೆಂಡ್ಸ್, ಪಾಪ ಅವರಿಗೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಂಥವ್ರಿಗೆ ತುಂಬ ಕಷ್ಟಗಳು. ಈಗ ಒಬ್ರಿಲ್ಲೊಬ್ರು ಬನ್ನಿ ಅಣ್ಣ ತಾಳಿ ಅಂತಾರೆ. ಒಬ್ರ ಹತ್ರ ಆದರೆ ತಗೋಬೋದು, ಎಲ್ಲರ ಹತ್ರ ಎಲ್ಲಿಂದ ತಾಳೋಕ್ಕಾಗುತ್ತೆ. ಬಟ್ ಅದಕ್ಕೆ ಇಷ್ಟೊತ್ತು ಹಿಂದೆನೇ ಬಂದರು. ಫಸ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಬಂದು ಇಲ್ಲೇ ಇಟ್ಟು ಬ್ಯಾಗನ್ನ ನಿಮ್ಮಲ್ಲಿನೇ ಹಣ್ಣು ಕಾಯಿನ ತಗೋಗ್ತೀನಿ ಅಂತ ಹೇಳಿ ಬಂದೆ. ಏನು ಇಬ್ಬರು ಎಲ್ಲರೊಟ್ಟಿಗೂ ತಗೊಂಡು ಹೋಗ್ತು ಅಂದರೆ ನಾನು ಇಲ್ಲಿಗೆ ನೆಕ್ಸ್ಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಡ್ಕೋಬೇಕಾಗುತ್ತೆ, ಟ್ರೈನಲ್ಲಿ ಹೋಗ್ಲಿಕ್ಕಾಗಲ್ಲ. ಮತ್ತೆ ನೋಡಿ ಇಲ್ಲಿ ಮುಂದೆ ಪಾರ್ಕಿಂಗು, ಕಾರ್ಗಳಿಗೆ ಬೈಕ್ಗಳಿಗೆಲ್ಲ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಮುಂದೆ ಒಳಗಡೆ ಹೋಯಿತು ಅಂದರೆ ಅಲ್ಲೊಂದು ಸ್ಥಾನದ ವ್ಯವಸ್ಥೆ ಇದೆ. ಅಲ್ಲೇ ಫ್ರೆಶ್ ಅಪ್ ಆಗಿ ಮತ್ತು ಒಂದು ಶಾಲು ತಗೊಂಡು ಮತ್ತೆ ಹತ್ತಬೇಕು ಬೆಟ್ಟನ. ಎಲ್ಲ ಸ್ಕೂಲು ಕಾಲೇಜ್ ಕಡೆಯಿಂದ ಎಲ್ಲ ಟ್ರಿಪ್ಪಾಗಿ ಬರ್ತಾಯಿದ್ದಾರೆ. ಸ್ಕೂಲ್ ಮಕ್ಕಳು ಏನೋ ಟ್ರಿಪ್ ಅಂತೇಳಿ, ಡಿಸೆಂಬರ್ ಎಂಡ್ ಅಲ್ವಾ, ಈ ಸಮಯದಲ್ಲಿ ಟ್ರಿಪ್ ಅಂತೇಳಿ ಬಂದಿದ್ದಾರೆ ಹೊರಗಡೆ. ಇಲ್ಲಿ ಮುಂದೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೆಟ್ಟ ಹತ್ತಬೇಕು. ಅದ್ರ ಸ್ನೇಹಿತರೆ ಬರೀ ಬೆಟ್ಟ ಗುಡ್ಡಗಳು ಜಾಸ್ತಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಈ ಕಡೆ ಏನು ಹೇಳ್ತೀವಿ, ಈ ಕಡೆ ಜಾಗಗಳು ಬಂದು ಆಲ್ಮೋಸ್ಟ್ ಎಲ್ಲ ಕಲ್ಲಿಂದನೇ ಇರೋಂಥ ಜಾಗಗಳು ಜಾಸ್ತಿ ಈ ಕಡೆ ರೂಟಲ್ಲಿ. ನಮ್ಮ ಕಡೆ ಬಂದು ಮಲೆನಾಡು ಪ್ರದೇಶ, ಕ್ಲೈಮೇಟ್ಸ್ ಬಂದು ಮಳೆ ಜಾಸ್ತಿ ಇರೋದ್ರಿಂದ ನಮ್ಮ ಕಡೆ ಸುತ್ತಮುತ್ತಲು ಬೆಟ್ಟ ಗುಡ್ಡ ಎಲ್ಲ ಆಲ್ಮೋಸ್ಟು ಕಾಡಿಂದ ತುಂಬಿರ್ತದೆ. ಬಟ್ ಈ ಕಡೆ ಆ ಥರ ಅಲ್ಲ, ಒಂದು ಸ್ವಲ್ಪ ಮರುಭೂಮಿ ಟೈಪ್ ಅಲ್ವಾ, ಅಂದರೆ ಬಿಸಿಲು ಜಾಸ್ತಿ. ಇದೆಲ್ಲ ನೋಡಿ ಯಾವ ಕಾಲದಲ್ಲಿದ್ದಂಥ ಬೆಟ್ಟ ಇದು. ಎಷ್ಟು ತಲೆಮಾರುಗಳು ಹೋಗಿ ನಮಗೆ ಫೈನಲಿ ನೋಡೋಕ್ಕೆ ಅದೃಷ್ಟ ಸಿಕ್ಕಿದೆ ಅಂತ. ಇನ್ನು ಮುಂದೆ ಹೋಗೋಣ ಬನ್ನಿ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಅಲ್ಲಿ ಸ್ನಾನದ ರೂಮ್ ಇದೆ. ಬಟ್ ಅಲ್ಲೋಗಿ ಸ್ನಾನ ಮಾಡಬೇಕು ಅಂತ ಹೋದರೆ ಅವರು ನೀರೇ ಇಲ್ಲ ಅಂತ ಹೇಳ್ತಾರೆ. ಹಿಂಗಾಯಿತು ಅಂದರೆ ಮತ್ತು ದೇವಸ್ಥಾನಕ್ಕೆ ಯಾವ ರೀತಿ ಹೋಗೋದು ನಾವು? ಹಿಂಗಾಯಿತು ಅಂದರೆ ಇಲ್ಲೆಲ್ಲೋ ಹೋಗ್ಲಿಕ್ಕೆ ಹೇಳಿದ್ರು. ಬಟ್ ಇಲ್ಲಿ ಬಂದರೆ ಇಲ್ಲೆಲ್ಲೂ ಯಾವುದೂ ನೀರೇ ಇಲ್ಲ. ಮಾಡಿದ್ರೆ ಅಲ್ಲೇ ಮಾಡಬೇಕು, ಅಲ್ಲಿ ಕೇಳಿದ್ರೆ ನೀರಿಲ್ಲ ಅಂತಾರೆ. ಮತ್ತು ಹಿಂಗೆ ಹೊರಗಡೆಯಿಂದ ಬರೋ ಪರಿಸ್ಥಿತಿ ಇನ್ನೇನು ಇಲ್ಲ. ಇದಕ್ಕಿಂತ ಬೆಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ ನಾವು ಹೊಸಕೋಟೆ ಬಂದು ಅಲ್ಲೆಲ್ಲಾದರೂ ಆಲ್ಟಾಗಿ ಲಾಡ್ಜಲ್ಲಿ ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಡೈರೆಕ್ಟ್ ಬರಬೇಕು ಇಲ್ಲಿಗೆ. ಇಲ್ಲಿ ಬಂದು ಮಾಡ್ತೀವಿ ಅಂದರೆ ಇದೇ ರೀತಿ ಸಮಸ್ಯೆಗಳು. ಇಲ್ಲೆಲ್ಲ ಹೇಳಿದ್ರೆ ಇಲ್ಲಿ ಯಾವುದು ಇಲ್ಲಕ್ಕೆಲ್ಲ ಮುಂದೆ ಅದೊಂದೇ ಇರೋದಲ್ಲಿ ಇದ್ದರೆ ನೋಡಿ. ಇವರಿಗೆಲ್ಲ ಏನಾಗಿದೆ, ಚೆನ್ನಾಗಿದ್ದಾರೆ, ಗೇಯ್ಕೊಂಡು ತಿನ್ಬೋದಲ್ವಾ. ಅದು ಬಿಟ್ಟು ಬಂದು ಎಲ್ಲ ಈಗ ನೋಡಿ ಕೈ ಕಾಲು ಇಲ್ಲ ಅಂದರೆ ಬೇಕಾದರೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಣ, ಅವ್ರಿಗೊಂದು ರೀತಿ ಸಹಾಯ ಮಾಡ್ದಂಗೆ ಆಗುತ್ತೆ. ಎಲ್ಲ ಚೆನ್ನಾಗಿ ಇಟ್ಕೊಂಡು ಭಿಕ್ಷೆ ಬಿಡ್ತು ಅಂದರೆ ವೇಸ್ಟ್, ಅದು ಅವ್ರ ಜೈಮನೇ ವೇಸ್ಟು. ಎಲ್ಲ ಕೊಟ್ಟಿದ್ದಾನೆ ದೇವ್ರು, ಎಲ್ಲ ಚೆನ್ನಾಗಿದೆ. ಬಟ್ ಭಿಕ್ಷೆ ಬೇಡ ಅಂಥದ್ದು ಏನಿದೆ ಅಲ್ವಾ? ಈಗೇನು ಕೈ ಕಾಲು ಇಲ್ದೇ ಇರೋಂಥವ್ರೆ, ಏನು ಇಲ್ದೇ ಇರೋಂಥವ್ರೇ ಪಾಪ ಕಷ್ಟಪಟ್ಟು ಜೀವನ ಮಾಡ್ತಾರೆ. ಅವರವರೊಂದು ಪ್ರತಿಫಲದಿಂದ ಒಂದೊಂದು ಸ್ಥಾನಮಾನಕ್ಕೆ ರೀಚ್ ಆಗ್ತಾರೆ. ಅಂಥವ್ರನ್ನ ರೆಸ್ಪೆಕ್ಟ್ ಮಾಡೋಣ. ಇಂಥವ್ರಿಗೆ ನಾನು 1 ರೂಪಾಯಿನೂ ಕೊಡೋಲ್ಲ ದುಡ್ಡನ್ನು. ಏನೋ ಅವ್ರಿಗೆ ಆಗಲ್ಲ, ತೀರಾ ಪ್ರಾಬ್ಲಮ್ ಇದೆ ಅಂದರೆ ಹೆಲ್ಪ್ ಮಾಡೋಣ. ಅದು ಬಿಟ್ಟು ಎಲ್ಲ ಚೆನ್ನಾಗಿದೆ, ಕೈ ಕಾಲು ಚೆನ್ನಾಗಿದೆ, ಏನೂ ಆಗಿಲ್ಲ ಅಂಥವ್ರು ಬಂದು ಭಿಕ್ಷೆ ಬೇಡ ಅಂತದೇನು. ಇಲ್ಲೇ ಏನೋ ಒಂದು ಸಣ್ಣ ಪುಟ್ಟದಾಗ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡಿದ್ರು ಅವರು ದಿನನಿತ್ಯ ಜೀವನ ನಡೀತದೆ. ಭಿಕ್ಷೆ ಬೇಡಂತ ಅವಶ್ಯಕತೆನೇ ಇರಲ್ಲ. ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚಂಥದ್ದು ಇರೋದಿಲ್ಲ. ಫೈನಲಿ ಮತ್ತೆ ಹೋಗಿ ಕೇಳ್ತೀನಿ ಕೊಡ್ತೀರೋ ಇಲ್ವಾ ಅಂತೇಳಿ. ಇನ್ನೇನು ಮಾಡಲಿಕ್ಕಾಗಲ್ಲ, ಇನ್ನೇನು ಮಾಡೋದು. ರಿಕ್ವೆಸ್ಟ್ ಮಾಡಿ ಇಲ್ಲೇ ಮಾಡಬೇಕು, ಮಾಡಿದ್ರೆ ಇನ್ನೆಲ್ಲೂ ಮುಂದೆ ಅಲ್ಲೆಲ್ಲೂ ಇಲ್ಲ ಸಮಸ್ಯೆ. ಅದಕ್ಕೆ ನಾನು ಹೇಳಿದ ಕೆಲಸ ಮಾಡಿದ್ರೆ ಬೆಸ್ಟು. ಹೊರಗಡೆನೆಲ್ಲ ಲಾಡ್ಜಲ್ಲಿ ಆಲ್ಟಾಗಿ ಫ್ರೆಶ್ ಅಪ್ ಆಗಿ ಬಂದರೆ ಬೆಸ್ಟು. ಇಲ್ಲಿ ಬಂತು ಅಂದರೆ ಇದೇ ರೀತಿ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗ್ತದೆ. ಈಗ ಪಾಪ ನೀರಿಲ್ಲ ಇಲ್ಲಿ. ಎಲ್ಲಿ ಕರೆಕ್ಟಾಗಿ ಹೇಳಿ, ಅಡ್ರೆಸ್ ಹೇಳಿ ಕರೆಕ್ಟಾಗಿ ಎಲ್ಲಿ ಅಂತೇಳಿ. ಮುಂದೆ ಎಲ್ಲಿ? ಇಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕಾ? ದೂರ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ಹೋಗ್ಬೇಕು. ಫಸ್ಟ್ ಟೈಮ್ ಬಂದಾಗ ನಾನು ಇಲ್ಲೇ ಮಾಡಿದ್ದೆ. ಈ ಸಲನೇ ನೀವು ನೀರಿಲ್ಲ ಅಂತ ಹೇಳ್ತಾ ಇರೋದು ನೀವು.
ಹಾಂ ಸರಿ ಓಕೆ ಬಿಡಿ, ಇನ್ನೇನು ಮಾಡ್ಲಿಕ್ಕಾಗುತ್ತೆ. ಮೊನ್ನೆ 2 ಸಲ ನಾನು ವಿಚಾರಿಸಾಯ್ತು ಅಲ್ಲಿ ಗಂಟ ಕಳಿಸಿದ್ರು, ಮತ್ತೀಗ ಅಲ್ಲಿ ಮತ್ತೆ ಬಿಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಈಗ ಮತ್ತೆ ಅಲ್ಲೇ ಹೋಗ್ತಾಯಿದ್ದೀನಿ. ಅದನ್ನ ಮುಂಚೆನೇ ಹೇಳಿದರೆ ಇಷ್ಟೊಂದು ನಾವು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ಒಂದು ಅರ್ಧ ಬೆಟ್ಟನೇ ಹತ್ತಿರ್ತಿದ್ದೆ. ಈಗ ಬನ್ನಿ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕೇಳಿದಾಗ 2 ಟೈಮ್ಸ್ ಕೇಳಿದೆ, ನೀರಿಲ್ಲ ಇನ್ನೂ ತುಂಬಿಲ್ಲ ನೀರು ಟ್ಯಾಂಕ್ ಅಂತ ಹೇಳಿದ್ರು. ಬಟ್ ಈಗ ಮತ್ತೆ ಬಿಡ್ತಾ ಇದ್ದಾರೆ. ಹಿಂಗೋ ಒಂದು ಬಿಟ್ರಲ್ಲ, ಅದು ಖುಷಿಪಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಮ್ಮ ಬಾಸು ಎಲ್ಲಿ ಪಾದ ಇಟ್ಟಿದ್ರು ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬರ್ಸು ತುಂಬ ಖುಷಿ ಆಗ್ತದೆ ಈ ಥರ ಬಂದು ನಾವು ನೋಡ್ತು ಅಂದಾಗ, ನಮ್ಮನ್ನು ನೋಡಿದಾಗ ಹೊಸ ಪರಿಚಯದಿಂದ ಅವರೇ ಬಂದು ಕೇಳ್ತಾರೆ, ಸರ್ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಿ, ಏನು ಯೂಟ್ಯೂಬರ್ಸ ಏನು ಅಂತೇಳಿ. ಬಟ್ ನಾನು ಜಸ್ಟ್ ನೆನ್ನೆಯಿಂದ ಸರ್ ಹೊಸ್ದಾಗಿ ಓಪನ್ ಮಾಡಿರೋದು ಅಂತೇಳಿ ಇಷ್ಟೊತ್ತು ಅವರೊಟ್ಟಿಗೆ ಮಾತಾಡಿದೆ. ಸರ್ ಏನು ಸರ್ ನಿಮ್ಮ ಹೆಸರು? ಅಮೀನ್ ಅಂತೇಳಿ. ಸರ್ ನಿಮ್ಮದು? ಗಣಪ ಅಂತೇಳಿ. ಗಾಳಪ್ಪ. ನಿಮ್ಮದು? ರಾಜು. ನಿಮ್ಮದು? ನೋಡಿ ಇಷ್ಟು ಜನ ಈಗ ಒಂದು ರೀತಿಯಲ್ಲಿ ನನಗೆ ಫ್ಯಾನ್ಸ್ ಇದ್ದಂಗೆ, ಸಬ್ಸ್ಕ್ರೈಬರ್ಸು. ಅರ್ಸಿ ಸರ್, ನಮ್ಮಂಥವ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮಂಥವ್ರು ಬೆಳೀತು ಅಂದರೆ ನಮ್ಮ ಜೊತೆ ಇರೋ 4 ಜನನೂ ನಾವು ಬೆಳೆಸ್ತೀವಿ. ಇನ್ನಲ್ಲಿ ಸ್ನೇಹಿತರೆ ಫ್ರೆಶ್ ಅಪ್ ಆಗಾಯಿತು. ಇಲ್ಲಿಂದ ನಮ್ಮ ಮುಂದಿನ ಪಯಣ ಬೆಟ್ಟ ಹತ್ತೋದು. ಬನ್ನಿ ಹೋಗೋಣ. ಏನು ತೊಂದರೆ ಇಲ್ಲ, ಈ ಚಳಿಲಿ ಆ ತಣ್ಣೀರು ಸ್ನಾನ ಮಾಡಿ ಬೆಳಗ್ಗೆ ಚಳಿಲಿ ಮನೇಲಿದ್ದರೆ ಬಿಸಿನೀರು ನಾವೇ ಕಾಯಿಸ್ಕೊಂಡಾದ್ರೂ ಮಾಡ್ಬಿಡ್ತೀವಿ. ಬಟ್ ಇಲ್ಲಿ ಬೆಳಗ್ಗೆನೇ ಬೇಡ ನನ್ನ ಪರಿಸ್ಥಿತಿ. ಈ ಬಿಸಿನೀರು ಅಂತ ಖುಷಿಲಿ ಹೋಗ್ಬಿಟ್ಟೆ ನಾನು. ಬಟ್ ಅಲ್ಲಿ ನೋಡಿದ್ರೆ ತಣ್ಣೀರು. ಅಯ್ಯೋ, ಇನ್ನೂ ಹೊಸ್ದಾಗಿ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರಂತೆ. ರೆಡಿ ಆಯಿತು ಅಂದರೆ ವಾಟರೇ ಕೊಡ್ತಾರಂತೆ. ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿಲ್ಲ. ಈಚೀಚೆಗೆ ಈಗೀಗ ರೀಸೆಂಟಾಗಿ ಕೆಲವೊಂದನ್ನು ಮಾಡ್ತಾ ಇದ್ದಾರೆ. ಬಟ್ ಮೊದಲಿಗೆ ಹೋಲಿಸ್ಕೊಂಡ್ರೆ ಬಟ್ ತುಂಬ ಚೇಂಜಸ್ ಮಾಡಿದ್ದಾರೆ. ಡೈರಿ ಸಹ ಬಂದಿದೆ ಇವಾಗ, ಹಾಲಿನ ಡೈರಿ ಬಂದಿದೆ. ಫೈನಲಿಗೆ ಬ್ಯಾಗನ್ನು ಎಲ್ಲಾದರೂ ಇಟ್ಟು ಬೆಟ್ಟ ಹತ್ತಬೇಕು. ಎಲ್ಲಿಡೋದು, ಯಾರ ಅಂಗಡಿಲಿಡೋದು? ತುಂಬ ಹತ್ರ ಇರೋಂಥ ಅಂಗಡಿ ಮತ್ತು ನಂಬಿಕೆ ಇರೋಂಥ ಅಂಗಡಿ ಇಟ್ಟು ಹೋಗೋಣ. ನಿಮಗೆ ಕೇಳಿದ್ರೆ ಮತ್ತೆ ಬಂದು ಕೇಳಿದ್ರೆ ನನಗೆ ಕೊಡೋಂಗಿರ್ಬೇಕು, ಯಾರಿಗೂ ಕೊಟ್ಟು ಕಳ್ಸಂಗಿರ್ಬಾರ್ದು. ಮತ್ತೆ ಬನ್ನಿ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಅಂಗಡಿ ಇಲ್ಲೇನೋ ಶಾಲೆ ಇಟ್ಟು ಬ್ಯಾಗನ್ನ ಇಟ್ಟು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ ಬೆಟ್ಟದ ಕಡೆ. ಈಗ ಏನು ಹೆಸರು ನಿಮ್ಮದು? ಪ್ರಿಯಾಂಕ ಅಂತನಾ? ನಿಮ್ಮದು ಯೂಟ್ಯೂಬ್ ಯೂಸ್ ಮಾಡ್ತೀರಾ? ಯೂಟ್ಯೂಬ್ ಯೂಸ್ ಮಾಡಲ್ವಾ? ಮಾಡಬೇಕಲ್ವಾ? ನಂದೊಂದು ಚಾನಲ್ ಇತ್ತು, ಸಬ್ಸ್ಕ್ರೈಬ್ ಮಾಡ್ಬೋದಿತ್ತಲ್ವಾ ಇದ್ದಿದ್ರೆ. ಫೋನೇ ಯೂಸ್ ಮಾಡಲ್ವಾ? ಫೋನೇ ತಗೋಬಾರ್ದು ಅಂತನಾ? ಒಳ್ಳೇದಕ್ಕ, ಇನ್ನೂ ಬೆಸ್ಟ್ ಕೆಲಸ. ನೀವು ಯೂಸ್ ಮಾಡಲ್ಲ ಹಿಂಗೆ? ನೀವು ಮಾಡ್ತೀರಾ ಹಿಂಗೆ? ಹಾಂ, ಮಾಡ್ತೀರಾ ಇಲ್ವಾ? ಹಿಂಗೆ ಮಾಡ್ತೀರಿ? ಒಂದು ಯೂಟ್ಯೂಬ್ ಯೂಸ್ ಮಾಡ್ತೀರಿ? ನನ್ನೊಂದು ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ನಾನು ಹೆಸರು ಹೇಳ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸುರೇಶ್ ಅಂತೇಳಿ. ನೋಡಿ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾನೆ ನನ್ನ ಚಾನೆಲ್ಲು, ದಿಲೀಪ್ ಗೌಡ ಅಂತೇಳಿ ಯೂಟ್ಯೂಬಲ್ಲಿ. ನಿನ್ನೆ ಹೊಸ್ದಾಗಿ ಓಪನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಶೇರ್ ಮಾಡು, ಕಮೆಂಟ್ ಮಾಡು. ಇಷ್ಟ ಆಯಿತು ಅಂದರೆ ಪ್ರತಿಯೊಂದು ವೀಡಿಯೋನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಆಯಿತಾ? ಅಕೌಂಟ್ ಹೇಳ್ತೀನಿ, ಓಪನ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡು, ಡೈಲಿ ಒಂದು ಹೊಸ ವೀಡಿಯೋಸ್ಗಳು ಬರ್ತವೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಮೆಂಟ್ ಮಾಡು. ಅದೇ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಗೋಂಥ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಥ್ಯಾಂಕ್ ಯು. ಅಕ್ಕ, ಏನಕ್ಕ ಹೆಸರು ನಿಮ್ಮದು? ಪವಿತ್ರ. ನೋಡಿರಿ, ನಮ್ಮ ಪವಿತ್ರ ಅಕ್ಕವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾರಂತೆ. ತುಂಬ ಖುಷಿಯಾಗುತ್ತೆ ಈ ಥರ ಸಬ್ಸ್ಕ್ರೈಬರ್ಗಳು ನಮಗೆ ಸಿಕ್ತು ಅಂದಾಗ. ನಾವೊಂದು ಬೆಳಿಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ತುಂಬ ಥ್ಯಾಂಕ್ ಯು ಅಕ್ಕ. ನಾನು ನಿಮಗೆ ಅಕೌಂಟ್ ಹೇಳ್ತೀನಿ, ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ರೀತಿ ವೀಡಿಯೋ ಮಾಡಿ ಅಂತೇಳಿ ನಾನು ಕಮೆಂಟ್ ಮಾಡಿ, ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲಿ ಸ್ನೇಹಿತರೆ, ಒಂದು ಒಳ್ಳೆ ಕಡೆ ಬ್ಯಾಗನ್ನ ಇಟ್ಟಾಯಿತು. ನೆಕ್ಸ್ಟ್ ಇನ್ನೂ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಬನ್ನಿ. ನಡುಗೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಜಸ್ಟ್ ಈಗ ಮತ್ತೊಬ್ಬರು ಸಿಕ್ಕಿದ್ರು. ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ಈ ಥರ ಒಂದು ನಾವು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಹೊರಟಾಗ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ನೋಡಿ. ಒಂದು ರೀತಿಯಲ್ಲಿ ಅವ್ರು ದೇವ್ರುಗಳಿದ್ದಂಗೆ. ಏನಕ್ಕೆ ಹೇಳಿ, ದೇವರೇನೆ ಅವರು. ಈಗ ನಮಗೆ ಕಷ್ಟ ಕಾಲದಲ್ಲಿ, ಈಗ ನಮಗೇನು ಕಷ್ಟ ಬಂದು ಕಷ್ಟ ಕಾಲದಲ್ಲಿ ಯಾರು ಆಗ್ತಾರೆ, ನಾವು ಅವ್ರನ್ನೇನು ಹೇಳ್ತೀವಿ, ದೇವರು ಅಂತಲೇ ಹೇಳೋದಲ್ವ. ಹೀಗಾಗಿ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಬಂದು ವಿಚಾರಿಸ್ತಾರೆ, ಪ್ರತಿಯೊಬ್ಬರು ಬಂದು ಕೇಳ್ತಾರೆ, ಸಾಕಲ್ವ.
ಆಗಿದೆ. ಈಗ ಸಂಪಾದನೆ ಅಂತ ಏನು ಮಾಡ್ತೀವಿ ಅಂದರೆ ಜನನೇ ಅಲ್ವ ಸಂಪಾದನೆ ಅಂತ ಮಾಡೋದು. ತುಂಬ ಖುಷಿ ಆಗ್ತದೆ ಕೆಲವೊಮ್ಮೆ ಇವನ್ನೆಲ್ಲ ನೋಡ್ತಾ ಇದ್ರೆ. ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್. ಇಲ್ಲಿಂದ ಕೈ ಮುಗಿದು ಒಳಗಡೆ ಹೋಗೋಣ. ಇಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮೆಟ್ಲತ್ತಿ ಕೊನೆ ಗಂಟೆ ಹೋಗಬೇಕು. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಮರೆಸಲಿ, ನನಗೆ ಸಬ್ಸ್ಕ್ರೈಬರ್ಸ್ಗಳನ್ನ ಜಾಸ್ತಿ ಮಾಡಲಿ ಅಂತೇಳಿ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಿ ಮುಂದಿನ ಪಯಣ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. ಪಾಪ ಈಗ ನಮ್ಮ ಸಿಟಿಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ತುಂಬ ದಪ್ಪ ಆಗಿ ಜಿಮ್ ಮಾಡಿ ಮತ್ತು ಡಯಟ್ ಮಾಡಿ ಸಣ್ಣ ಆಗೋ ಬದಲು ವೀಕ್ಲಿ ಒಂದು 3 ಟೈಮ್ಸ್ ಇಲ್ಲಿ ಬಂದು ಪೂಜೆ ಮಾಡಿಸಿ ಮೇಲೆ ಹತ್ತಿ ಇಳಿದ್ರೆ ಸಾಕು, ಆಟೋಮೆಟಿಕ್ಲಿ ಅವ್ರು ಸಣ್ಣ ಆಗೋಗಿರ್ತಾರೆ. ಯಾವ ಜಿಮ್ಮು ಬೇಕಾಗಿಲ್ಲ, ಡಯಟು ಬೇಕಾಗಿಲ್ಲ. ತುಂಬ ಲೆಂತ್ ಇದೆ ಬೆಟ್ಟ. ಜೈ ಶ್ರೀರಾಮ್. ಮತ್ತು ಇನ್ನೊಂದು ಕೆಲವು ವೀಡಿಯೋಗಳು ಮಾಡ್ತೀವಿ ಅಂದಾಗ ನಮಗೆ ನೆಗೆಟಿವ್ ಕಮೆಂಟ್ ಬರೋದು ಕಾಮನ್ನು. ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸಿ ಕೂರೋದ್ಕಿಂತ ಅದನ್ನು ಬಿಟ್ಟು ಪಾಸಿಟಿವ್ ಆಗಿ ಯಾರು ನಮ್ಮ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅವ್ರಿಗೆ ಬೆಲೆ ಕೊಟ್ಟು ಮುಂದೆ ಹೋಗ್ತಾ ಇರೋಣ. ಅದ್ರ ಬಗ್ಗೆ ಯೋಚನೆ ಮಾಡ್ಕೋದ್ರೆ ಟೈಮು ವೇಸ್ಟು, ನಮ್ಮ ಕೆಲಸನೂ ವೇಸ್ಟು. ಅದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಪಾಸಿಟಿವ್ ಆಗಿ 4 ಜನ ನಮ್ಮನ್ನು ಏನು ಕೇಳಿರ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಮುಂದಿಂದ ಏನೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆಗಳು ಮಾಡ್ತಾ ಮುಂದೆ ಹೋಗ್ತಾ ಇರಬೇಕು. ಒಂದು ಕೆಟ್ಟದಂದಮೇಲೆ ಒಂದು ಒಳ್ಳೇದು ಇದ್ದೇ ಇರ್ತದಲ್ವ. ಇದೇ ಎಷ್ಟು ಒಂದು ಸೇಫ್ಟಿಲಿ ಮಾಡಿದ್ದಾರೆ ಅಂದರೆ ಈ ಪೊಸಿಷನಲ್ಲಿ ಇದು ತುಂಬ ಹೈಟ್ ಇರೋದು, ಸ್ಟ್ರೈಟ್ ಇರೋದು ಬೆಟ್ಟ ಇದು. ಅಂದರೆ ಕ್ರಾಸ್ ಇಲ್ಲ, ಫುಲ್ ಸ್ಟ್ರೈಟ್ ಇರೋದು. ಬಟ್ ಸೇಫ್ಟಿಗೆ ಏನೇನು ಮಾಡಬೇಕು ಎಲ್ಲ ರೀತಿ ಸೇಫ್ಟಿ ಮಾಡಿದ್ದಾರೆ. ಕೇಳಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಇಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ. ಬಟ್ ಒಂದು ಸೇಫ್ಟಿಯಾಗಿ ನೀಟಾಗಿ ಎಲ್ಲ ಮಾಡಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಫೈನಲಿ ಇನ್ನೂ ಹೋಗ್ಬೇಕು. ಸುಮ್ಮನೆ ಜಿಮ್ ಎಲ್ಲ ಏನು ಮಾಡಲಿಕ್ಕೆ ಬರಬೇಕು ಇಲ್ಲಿಗೆ. ವಾರದಲ್ಲಿ 3 ದಿನ ಸಾಕು. ಹಿಡಿದು ಟಯರ್ಡ್ ಆಗುತ್ತೆ. ಅಷ್ಟು ಎಲ್ಲ ಬಂದಿರ್ತಾರೆ ಇಲ್ಲಿಗೆ. ಬರ್ದಿರೋರು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಹೇಳಿ ನಮ್ಮ ಧರ್ಮದ ಸಂಕೇತ ಇದು. ಬಂದವರು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಜಾಗಕ್ಕೆ ಬರಬೇಕು ಅಂದ್ರೂ ಒಂದು ಪುಣ್ಯನೇ ಇರಬೇಕು. ಬಸ್ ಯು ದ ಎಂಡ್ ಬಸ್ ಬಾಯ್. ಆಯಿತು ಸುಮ್ಮನಿರಿ, ಆಯಿತು ಸಮಾಧಾನ. ಗೊತ್ತಾಯ್ತು ನಿಮ್ಮ ಕೋಪ ಬಂತಂತ. ಸಮಾಧಾನವಾಗಿರಿ. ಸರಿ
ಇಲ್ಲಿಂದ ಸುರಂಗ ಮಾರ್ಗ, ಮೇಕೋಗಕ್ಕೆ ಸುರಂಗ ಮಾರ್ಗ ಇಲ್ಲಿಂದ. ಏನೋ 100, 150, 200 kg ಇರೋರು ಫ್ಲೈಟಲ್ಲೇ ಬರ್ಬೇಕಾಯ್ತದೆ. ಇಲ್ಲಿ ಹತ್ತಕ್ಕಂತೂ ಆಗಲ್ಲ ಖಂಡಿತವಾಗ್ಲು. ಕೆಳಗಿಂದನೇ ಹೋಗ್ಬಿಡ್ತೀನಿ ನಾನು. ನೀವು ಇಳಿಯೋತ್ತಿಗೆ 1 hour ಆಗುತ್ತೆ. ನೋಡಿ ಯಾವ ಥರ ಇದೆ ಲೊಕೇಶನ್. ಹೋಗ್ತಾ ಇದ್ರೆ ಸುಮ್ಮನೆ ಹೋಗ್ತಾನೆ ಇರಬೇಕು ನಾನ್ ಸ್ಟಾಪ್. ಏನು ಮಾತಾಡೋದು, ಎನರ್ಜಿನೇ ಇಲ್ದಂಗೆ ಆಗೋಯ್ತು. ಬೆಟ್ಟ ಹತ್ತಿ ಅರ್ಧ. ಫೈನಲಿ ಇನ್ನೇನಿನ್ನು ಸ್ವಲ್ಪ ಹತ್ತಿದ್ರೆ ನಮ್ಮ ಬಾಸ್ ಹಾಡಿ ಬೆಳೆದಂಥ ಜಾಗ ಸಿಗ್ತದೆ. ಎಲ್ಲಿ ಸೈಡ್ ಬಿಡ್ರಿ ಬರ್ರಿ. ಅದೊಂಥರ ನಮ್ಮ ಉತ್ತರ ಕನ್ನಡ ಸೈಡ್ ಅವ್ರದ್ದು ವೇಷಭೂಷಣನೇ ಚಂದ ಒಂಥರ. ಏನಜ್ಜಿ, ನಿಮ್ಮ ವೇಷಭೂಷಣನೇ ಚಂದ ನೋಡ್ಲಿಕ್ಕೆ. ಜೈ ಶ್ರೀರಾಮ್. ಇಲ್ಲಿಂದ ನೋಡಿ, ಇದು ಅಂದರೆ ಗುಹೆ ಅಂದರೆ ಯಾವ ಥರ ಇದೆ ಅಂದರೆ, ಯಾವ ಇಂಜಿನಿಯರಿಂಗು ಈ ಥರ ಮಾಡ್ಲಿಕ್ಕಾಗಲ್ಲ, ಆ ಥರ ಒಂದು ಪ್ಲ್ಯಾನಲ್ಲಿ ಮಾಡಿದ್ದಾರೆ. ಅವ್ರ ಐಡಿಯಾಲಜಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆ. ಯಾವ ಥರ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ ನೋಡಿ. ತುಂಬ ಖುಷಿ ಆಗ್ತದೆ ನೋಡಿದ್ರೆ ಇದನ್ನೆಲ್ಲ. ಇದು ನೋಡಿ, ಅಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಇಲ್ಲಿ ಸ್ನಾನ ಮಾಡೋ ರೀತಿ ಆಗಿದೆ. ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ನೋಡಿ, ಅದೇ ದೇವಸ್ಥಾನ ನಮ್ಮ ವಾಸ್ತು. ಬಟ್ ಇವತ್ತೇ ಹೇಳಬೇಕು ಅಂದರೆ ಜನ ಕಮ್ಮಿ, ಜನ ಇಲ್ಲ ಇವತ್ತೇನೆ. ಬಟ್ ಅದೇ ಒಂಥರ ಆಶ್ಚರ್ಯ. ಇದು ಖುಷಿ ಪಡ್ಬೇಕು ನಾವು, ಆಶ್ಚರ್ಯ ಪಡೋಂಥದ್ದೇನಿಲ್ಲ. ಜನ ಕಮ್ಮಿ ಇದ್ದಾರಲ್ಲ ಅಂತ. ಇಷ್ಟೊತ್ತಿಗೆಲ್ಲ ತುಂಬಬೇಕಿತ್ತು ಜನ. ನೋಡಿ, ಫೈನಲಿ ರೀಚ್ ಆದ್ವಿ. ಎಲ್ಲರೂ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಪೂಜೆನ, ನಮ್ಮ ಬಾಸ್ನ. ಇಲ್ಲಿ ನೋಡಿ, ಮಾರ್ನಿಂಗ್ ನನಗೆ ಅಲ್ಲಿ ಫಸ್ಟ್ ಸಿಕ್ಕಿದ್ರು ಕೆಳಗಡೆ ಸ್ಟೂಡೆಂಟ್ಸು. ಯಾವ ಸ್ಕೂಲ್ ಪುಟ್ಟಿ? ಚಿಕ್ಕೋಡಿ. ಉತ್ತರ ಕನ್ನಡನಾ? ಈ ಕಡೆನೇ ಹೌದಾ ಮೇಡಮ್? ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಹೋಗಿ ಹೊಡಿ ನಾನಕ್ಕೆ ಹೋಗಿ ಹುಷಾರಾಗಿ. ಈಗ ಪೂಜೆಗೆ ಹೋಗ್ಬೇಕು. ಪೂಜೆ ಮಾಡ್ಸೋಣ ಫಸ್ಟು, ಮತ್ತೆ ಮುಂದಿನ ನೋಡೋಣ. ನೋಡಿ ಯಾವ ಥರ ಇದೆ ಪ್ಲೇಸ್ ಅಂದರೆ, ಇದನ್ನು ನೋಡ್ಲಿಕ್ಕೂ ಅದೃಷ್ಟ ಮಾಡಿರ್ಬೇಕು. ನೋಡ್ರಿ, 2 ಲಡ್ಡುಗೆ 50 ರೂಪಾಯಿ ಅಂತೆ. ಬಂದರೆ ಮಿಸ್ ಮಾಡ್ಕೊಬಿಡಿ, ತೊಗೊಂಡೋಗಿ ಮನೆಗೆ. ಈಗ ಬರೋದೇ ಒಂದು ಅದೃಷ್ಟ. ಆದಷ್ಟು ಪ್ರಯತ್ನ ಪಡಿ. ನೋಡದೇ ಇರೋರು ದಯವಿಟ್ಟು ಬಂದೊಂದ್ಸಲ ವಿಸಿಟ್ ಮಾಡಿ ನೋಡಿ. ನಮ್ಮ ಮುಂದಿನ ತಲೆಮಾರಿಗೆ ಇದನ್ನೆಲ್ಲ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಸಿಗ್ತದೋ ಇಲ್ಲೋ, ಬಟ್ ಸಿಕ್ಕಾಗ ಬಳಸ್ಕೊಬಿಡಿ. ಓಕೆ, ಯಾವ ಕಡೆ? ಆ ಕಡೆ ಇಟ್ಟಿದ್ದಾರಾ? ನೋಡ್ರಿ, ಇದೆ ಆಂಜನೇಯನ ಗುಹೆ ಹುಟ್ಟಿದಂಥ ಸ್ಥಳ. ಬನ್ನಿ ಬೇರೆ ನೋಡಿ, ಪೂಜೆ ಮಾಡೋಂಥ ಭಟ್ರು. ನೋಡಿ ಸ್ನೇಹಿತರೆ,
ರಾಮ ಸೇತುವೆ ಕಟ್ಟೋ ಟೈಮಲ್ಲಿ ಬಳಸಿದಂಥ ಕಲ್ಲು 25 kg ಇರುತ್ತೆ. 25 kg ಒಂದು ಕಲ್ಲು. ಬಟ್ ಇವೆಲ್ಲ ಕೆಲವರು ಸುಳ್ಳು ಅಂತಾರೆ ನೋಡಿ, ಅಂಥವ್ರಿಗೆ ಲೈವಲ್ಲಿ ಕರ್ಕೊಬಂದು ಕಣ್ಣಿಗೆ ಏನು ಡ್ರಾಪನ್ನು ಬಿಟ್ಟು ತೋರಿಸ್ಬೇಕು. ಸುಳ್ಳು ಇವೆಲ್ಲ ನಂಬಿಕೆ ಇಲ್ಲ ಅಂತಾರಲ್ಲ, ಅಂಥವ್ರಿಗೆ ಇದನ್ನೆಲ್ಲ ತೋರಿಸ್ಬೇಕು. ರಾಮ ಭಕ್ತಿ ಇದ್ರೆ ಸಾಕು, ಮನದಲ್ಲಿ ಅನ್ಸುತ್ತೆ ಅದು. ಇದನ್ನೆಲ್ಲ ಈಗ ನಾವೇನು ಗಮ್ಮ ಕೆಣಿಸಿದಾರ ಮೇಲ್ಗಡೆ ನೀರಿಗೆ ಇಲ್ಲ ಅಲ್ಲ, ಅದೇ ಕಲ್ಲಲ್ವ ಇದು ನೋಡಿ. ಅಂಥವ್ರನ್ನ ಕರ್ಕೊಬಂದು ತೋರಿಸ್ಬೇಕು ಅನ್ಸಲ್ಲ ಇಂಥ ಜಾಗಕ್ಕೆ. ಆಲ್ಮೋಸ್ಟು ನಾನು ಏನು ಪ್ಲ್ಯಾನ್ ಮಾಡಿದ್ದೆ, ನನ್ನ ಒಂದು ಫಸ್ಟ್ ವ್ಲಾಗ್ ಅಂತ ನಾನು ಏನು ಮಾಡ್ತೀನಿ ಇಂಟ್ರೊಡಕ್ಷನ್ ಬಿಟ್ಟು ನೆಕ್ಸ್ಟು ಅದನ್ನು ನಮ್ಮ ಬಾಸ್ ಹುಟ್ಟಿದಂಥ ಸ್ಥಳದಿಂದನೇ ಎಲ್ಲರಿಗೊಂದು ಪರಿಚಿತವಾಗಿ ನಾನು ತೋರಿಸ್ಬೇಕು, ಪರಿಚಯನಾಗಿ ತೋರಿಸ್ಬೇಕಂತೇಳಿ ಇದೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಇಲ್ಲಿ ಕೊನೆ ಮಾಡ್ತಾ ಇದ್ದಿಲ್ಲ. ಇಲ್ಲಿಂದ ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ವ್ಲಾಗ್ಸ್ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋ ಪ್ರಿಪ್ರೇಷನಲ್ಲಿ ರೆಡಿಯಾಗಿ ನಿಂತಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನಮ್ಗೆ ಮುಖ್ಯವಾಗಿ ಬೇಕು. ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ಯಾವ ಥರ ಇಷ್ಟ ಆಗ್ತದೆ, ವೀಡಿಯೋಗಳು ಯಾವ ಥರ ನೋಡಿದ್ರೆ ನೀವು ಇಷ್ಟಪಡ್ತೀರಿ ಅನ್ನೋದೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು. ಅದೇ ರೀತಿಯಲ್ಲಿ ನನಗೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಇದರಲ್ಲಿ ನಾನು ಮಾಡಿದಂಥ ಈ ವ್ಲಾಗ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರ್ತವೆ, ದಯವಿಟ್ಟು ಸಮಯ ಇರಲಿ. ಬಟ್ ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಸ್ಗಳು ಆಗೇ ಆಗುತ್ತೆ ಖಂಡಿತವಾಗ್ಲೂ. ಎಲ್ಲ ಪರ್ಫೆಕ್ಟಾಗಿ 100% ಮಾಡ್ಕೊಂಡು ಸಾಧ್ಯ ಇಲ್ಲ. ಕೆಲವರಲ್ಲಿ ಮಿಸ್ಟೇಕ್ಗಳು ಆಗೇ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ಏನೂ ತಪ್ಪು ಮಾಡ್ದಿರೋಂಥ ವ್ಯಕ್ತಿ ಪ್ರಪಂಚದಲ್ಲಿ ಹುಡುಕಿದ್ರು ಸಿಗೋಲ್ಲ. ಬಟ್ ಏನು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ಕ್ಷಮೆ ಇರಲಿ. ಮುಂದಿನ ವೀಡಿಯೋಸ್ಗಳಲ್ಲಿ ಅದೇನು ನಾನು ಇದರಲ್ಲಿ ಏನು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದ್ದೀನಿ ಅದನ್ನು ರಿಪೀಟ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಇನ್ನು ಒಳ್ಳೆಯ ರೀತಿಯಲ್ಲಿ ನಿಮ್ಮಗಳಿಗೆ ತಲುಪೋ ರೀತಿ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ವೀಡಿಯೋಗಳು ಮಾಡಿ ಹಾಕ್ತೀನಿ. ಇಲ್ಲಿಗೆ ನನಗೆ ವಾಚ್ ಮುಗಿಯುತ್ತದೆ. ನೆಕ್ಸ್ಟ್ ನಾನು ಮಂಡ್ಯದಿಂದ ಡ್ಯೂಟಿಗೆ ಹೋಗಬೇಕು. ಆ ಉದ್ದೇಶದಲ್ಲಿ ನಾನು ಬರಲೇಬೇಕಾದಷ್ಟು ಬೇಗ. ಮತ್ತು ಟ್ರೈನ್ ಬಂದು 8-8:30ವರೆಗೆ ಟ್ರೈನ್ ಇರೋದು ಇಲ್ಲಿಂದ. ಅಂದರೆ ಈಗ ನಾನು ಇಲ್ಲೇ ಬಂದು ಇಳಿದೇ ಬಂದಿರಬಹುದು, ಅಲ್ಲಿಂದ ಬಂದು 8-8:30ವರೆಗೆ ಟ್ರೈನ್ ಇರೋದು. ಮತ್ತು ನಾನು ಮೈಸೂರು ರೀಚ್ ಆಗಿ ಮತ್ತೆ ಅಲ್ಲಿಂದ ಇನ್ನೊಂದು ವಾಟ್ಸಪ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಈಗ ನಾನು ಬಂದು ನಮ್ಮ ನಾರ್ತ್ ಕರ್ನಾಟಕ ಏನಂತ ಈ ಕಡೆ ಬಂದು ಒಂದು ವಾಟ್ಸಪ್ ಫಸ್ಟ್ ಆಗೋದು ನಮ್ಮ ಆಂಜನೇಯ ಹುಟ್ಟಿದಂಥ ಸ್ಥಳದಲ್ಲೇ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಎಲ್ಲಿ ಮಾಡಬೇಕು ಅಂತ ನನ್ನ ಐಡಿಯಾ ಇದೆ ಅಂದರೆ ನಮ್ಮ ಮಲೆನಾಡು ಪ್ರದೇಶ. ಈಗ ನಾವೇನು ಈ ಕಡೆ ಬಂದ್ವಿ, ಇದು ಬಂದು ಬಿಸಿಲಿನ ಪ್ರದೇಶ ಇದ್ದಂಗೆ. ನೀವೆಲ್ಲ ನೋಡಿರ್ತೀರ, ಆಲ್ಮೋಸ್ಟ್ ಉತ್ತರ ಕನ್ನಡ ಅಂದರೆ ಬಿಸಿಲು. ಬಟ್ ಈಗ ನಮ್ಮ ಸೌತಲ್ಲಿ ಅಂದರೆ ನಮ್ಮ ಸೌತ್ ಕರ್ನಾಟಕ ಏನು ಹೇಳ್ತೀವಿ ಅಲ್ಲೇನೇ ಫಸ್ಟ್ ಒಂದು ವಾಕ್ ಮಾಡಬೇಕಂತಂದರೆ ನೆಕ್ಸ್ಟ್ ಅಂದರೆ ಎರಡನೇ ವಾಕ್ ಮಾಡಬೇಕು. ಎಲ್ಲಿ ಮಾಡಬೇಕಂತಿದ್ದೀನಿ ಅಂದರೆ ಕೊಡಗಲ್ಲಿ ಮಾಡಬೇಕಂತಿದ್ದೀನಿ. ದಯವಿಟ್ಟು ಅಲ್ಲಿ ಬರ್ತದೆ, ಅಲ್ಲಿ ಗಂಟ ವೆಯ್ಟ್ ಮಾಡಿ. ಒಳ್ಳೆಯ ರೀತಿಯಲ್ಲಿ ನಿಮಗೆಲ್ಲ ತುಂಬ ಖುಷಿ ಪಡಿಸೋಂಥದ್ದು, ಅಲ್ಲಿ ನೇಚರ್ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತುಂಬ ನೀಟಾಗಿ ನಿಮ್ಗೆ ತಲುಪೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ನೋಡಿದಂಥವ್ರು ದಯವಿಟ್ಟು ಒಂದು ಲೈಕ್ಸ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ನಾನು ಬಯಸೋದು. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.